ಆಧ್ಯಾತ್ಮಿಕ ದೃಷ್ಟಿಯಿಂದ ಬಡತನ ಬರುವ ಮುನ್ಸೂಚನೆಗಳನ್ನು ನಮ್ಮ ಮನಸ್ಥಿತಿ, ಕರ್ಮ, ಕ್ರಿಯೆಗಳು ಹಾಗೂ ಜೀವನ ಶೈಲಿಯು ಸೂಚಿಸುತ್ತವೆ. ಶ್ರೀಮಂತಿಕೆಯು ಒಂದು ಆಂತರಿಕ ಸ್ಥಿತಿಯೇ ಆಗಿದ್ದು, ನಮ್ಮ ನಡವಳಿಕೆ, ಆಲೋಚನೆ ಮತ್ತು ಶ್ರದ್ಧೆಯಿಂದ ಅದು ನಮ್ಮ ಜೀವನದಲ್ಲಿ ಬೆಳೆಯುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಬಡತನವು ಬರುವ ಮುನ್ಸೂಚನೆಗಳು ಇವು. 1. ಬೇರೆ ಕಡೆಗೆ ತಿರುಗಿದಾಗ ಶಾಂತಿ ಮತ್ತು ಸಮೃದ್ಧಿ ನಾಶವಾಗಬಹುದು. ದೇವರ ಕೃಪೆಗಾಗಿ ಪ್ರಾರ್ಥನೆ ಮಾಡುವ ಜಾಗದಲ್ಲಿ ನಿರಾಸಕ್ತಿ ಅಥವಾ ಅಸಡ್ಡೆ ಕಾಣಿಸಿಕೊಳ್ಳುವುದು. ಸತ್ಸಂಗ, ಸದ್ಗುರುರ ಮಾರ್ಗದರ್ಶನ, ಪ್ರವಚನಗಳಿಂದ ದೂರವಾಗುವುದು. 2. ಕೃತಜ್ಞತೆ, ಥ್ಯಾಂಕ್ಲೆಸ್ನೆಸ್ ಬೆಳೆಯುವುದು. ನಾನು ಏನಾದರೂ ಸಂಪಾದಿಸಿದ್ದರೆ ಅದು ನನ್ನ ಬುದ್ಧಿಯಿಂದ ಎಂಬ ಅಹಂಕಾರ ಬೆಳೆಯುವುದು. ದೇವರ ಅನುಗ್ರಹ, ಪಿತೃಶ್ರಾದ್ದ, ಗುರುಗಳ ಆಶೀರ್ವಾದ ಇಲ್ಲದೆ ಬದುಕಲು ಯತ್ನಿಸುವುದು. ತಂದೆ ತಾಯಿಯ ಸೇವೆ ಮತ್ತು ವೃದ್ಧರ ಆಶೀರ್ವಾದವನ್ನು ಹಾಳು ಮಾಡುವುದು. 3. ಅಹಂಕಾರ ಮತ್ತು ಅಕ್ರಮ ಆದಾಯ. ದುಡ್ಡು ಬಂದ ತಕ್ಷಣ ಅಹಂಕಾರ ಮತ್ತು ಅಜ್ಞಾನದ ಹವ ಹೆಚ್ಚಾಗುವುದು. ಸತ್ಯ ಮಾರ್ಗ ಬಿಟ್ಟು ಅಕ್ರಮ, ಅಸತ್ಯ ಮತ್ತು ಅನ್ಯಾಯದ ಮೂಲಕ ಸಂಪತ್ತು ಕೂಡಿಸುವ ಯತ್ನ. ಹಣ ಬಂದ ತಕ್ಷಣ ಧರ್ಮ, ನೈತಿಕತೆ ಮರೆತು ಮೋಸ, ಲಂಚ, ಅಧರ್ಮದ ಮಾರ್ಗ ಬಳಸುವುದು. 4. ದುರುಳರಲ್ಲಿ ಸ್ನೇಹ, ಶ್ರದ್ಧೆಯ ಕೊರತೆ. ಸದ್ವಿಚಾರಗಳನ್ನು ತೊರೆದು ಕೆಟ್ಟವರ ಸಂಗತಿಯನ್ನು ಒಪ್ಪಿಕೊಳ್ಳುವುದು. ಮನಸ್ಸಿನಲ್ಲಿ ಶ್ರದ್ಧೆ, ಧೈರ್ಯ, ದೃಢನಂಬಿಕೆ ಇಲ್ಲದೆ ನಿರಾಸೆಯಿಂದ ಬದುಕುವುದು. ಸದ್ಗುಣಗಳಿಗೆ ಹಿಂಜರಿದು ಸ್ವಾರ್ಥ ಮತ್ತು ಹಿತಹಾಸ್ಯದ ಭಾವನೆಗಳು ಹೆಚ್ಚಾಗುವುದು. 5. ದಾನ, ಪುಣ್ಯ ಕಾರ್ಯಗಳನ್ನು ತೊರೆದು ಕಪಟ ಜೀವನ ನಡೆಸುವುದು. ಇತರರಿಗೆ ಸಹಾಯ ಮಾಡುವ ಮನಸ್ಸು ಕಡಿಮೆಯಾಗುವುದು. ಅಲ್ಪ ಸಂಪತ್ತಿದ್ದರೂ ಧರ್ಮಕ್ಕಾಗಿ ಅನಾಥರಿಗೆ, ಭಕ್ತರಿಗೆ ದಾನ ಮಾಡದೆ ಸಂಪೂರ್ಣ ಸ್ವಾರ್ಥಿ ಜೀವನ ನಡೆಸುವುದು. ತನ್ನಲ್ಲಿರುವುದನ್ನು ಉಳಿಸಿಕೊಂಡು ಭೋಗವಸ್ತುಗಳಲ್ಲಿ ಮಾತ್ರ ಆಸಕ್ತಿ ಇಡುವುದು. 6. ಆಲಸ್ಯ ಮತ್ತು ಶ್ರಮದ ಕೊರತೆ. ಧರ್ಮಶಾಸ್ತ್ರಗಳ ಪ್ರಕಾರ ದುಡಿಯದೆ ಉಳಿತಾಯದ ದಾರಿ ಇಲ್ಲ. ಶ್ರಮ, ಬೇಸರವಾಗಿ ಪಾಪಪೂರಿತ ಜೀವನ ನಡೆಸಲು ಆರಂಭಿಸುವುದು. ಎಲ್ಲರನ್ನೂ ದೇವರ ಮೇಲೆ ಬಿಟ್ಟು ಬಿಡೋಣ ಎಂಬ ಅರ್ಥಹೀನ ಆಲಸ್ಯ. 7. ಮನಸ್ಸಿನ ಭ್ರಾಂತಿ, ಚಿಂತೆ ಮತ್ತು ಭಯ ಹೆಚ್ಚಾಗುವುದು. ಸದಾ ದುಃಖ, ಅತಿಯಾದ ಚಿಂತೆ, ನಕಾರಾತ್ಮಕ ಭಾವನೆಗಳು ಹೆಚ್ಚಾಗುವುದು. ಭಗವಂತನ ಮೇಲೆ ವಿಶ್ವಾಸವಿಲ್ಲದೆ ಸದಾ ಭಯದಲ್ಲಿರುವುದು. ನಾನು ಸೋತವನು, ನನಗೆ ಯಾವುದೂ ನಡೆಯಲ್ಲ ಎಂಬ ನಿರಾಶಾದಾಯಕ ಮನೋಭಾವ. 8. ಅಧರ್ಮದಲ್ಲಿ ಸಂಪತ್ತು ವ್ಯಯ ಮಾಡುವುದು. ದಾನ, ಧರ್ಮ ಮತ್ತು ಭಕ್ತಿಗಾಗಿ ಹಣವನ್ನು ಖರ್ಚು ಮಾಡುವ ಬದಲು ವ್ಯಸನ, ದುರ್ಲಕ್ಷಣಗಳಿಗೆ ಹಣ ಖರ್ಚು ಮಾಡುವುದು. ಪಾಪ ಪುಣ್ಯವನ್ನೇ ಪರಿಗಣಿಸದೆ ಸಂಪತ್ತು ವ್ಯಯಿಸುವ ವಿಧಾನ. ಲಾಲಸೆಗೆ ಒಳಗಾಗಿ ದುಡ್ಡು ಇಲ್ಲದಿದ್ದರೂ ಹೆಚ್ಚು ಖರ್ಚು ಮಾಡುವ ಪಾಪ. ಉಪಸಂಹಾರ. ಬಡತನ ತಕ್ಷಣವೋ ಅಥವಾ ನಿಧಾನವಾಗಿಯೋ ವ್ಯಕ್ತಿಯ ಜೀವನದಲ್ಲಿ ಬರುವ ಮುನ್ನ ಈ ಎಲ್ಲ ಲಕ್ಷಣಗಳು ಕಾಣಿಸಬಹುದು. ಹೀಗಾಗಿ ಧರ್ಮಪಾಲನೆ, ಕರ್ಮಶುದ್ಧಿ, ಭಕ್ತಿಯುಳ್ಳ ಜೀವನ, ಶ್ರಮ ಮತ್ತು ಪುಣ್ಯಕರ್ಮ ಇವೇ ಸಮೃದ್ಧಿಯ ನಿಜವಾದ ಶ್ರೇಯೋಮಾರ್ಗ. ಸತ್ಸಂಗದಲ್ಲಿ ಇರುತ್ತಾ ಕೃತಜ್ಞತೆಯೊಂದಿಗೆ ದೇವರ ಅನುಗ್ರಹ ಪಡೆಯುವುದೇ ಬಡತನವನ್ನು ತಡೆಯುವ ಶ್ರೇಷ್ಠ ಮಾರ್ಗ. ಧನ್ಯವಾದಗಳು.